ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ತಾರಾ ಸಾಕ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಐಸಿಯುಯಲ್ಲಿರ್ತಾರೆ. ಅಲ್ಲಿಗೆ ಮಂಜ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ತಾರಾ ಅಳ್ತಾ ಇರ್ತಾಳೆ. ಆಗ ತಾರಾ, ಪ್ಲೀಸ್ ಸಮಾಧಾನ ಮಾಡ್ಕೋ, ವಿಷಯ ಇದು ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನೀನು ಫೋನ್ ತೆಗಿಲಿಲ್ಲ ಅಂತ ಮಂಜ ಹೇಳಿದಾಗ, ಪರವಾಗಿಲ್ಲ ಅರ್ಥ ಆಗುತ್ತೆ ಅಂತ ತಾರಾ ಹೇಳ್ತಾಳೆ. ಹೇಗಿದ್ದಾರಂತೆ ಸರ್ ಇವಾಗ ಅಂತ ಮಂಜ ಕೇಳಿದಾಗ, ಗೊತ್ತಿಲ್ಲ ಅಂತ ತಲೆ ಅಲ್ಲಾಡಿಸಿ ತಾರಾ ಅಳ್ತಾ ಇರ್ತಾಳೆ. ಆಗ ಮೇಡಮ್, ಈ ಇಂಜೆಕ್ಷನ್ ತೊಗೊಂಡು ಬನ್ನಿ, ಬೇಗ ಹೋಗಿ ಅಂತ ನರ್ಸ್ ಬಂದು ಕೇಳಿದಾಗ ತಾರಾ ಮೆಡಿಸಿನ್ ತರೋದಕ್ಕೆ ಅಂತ ಓಡೋಗ್ತಾಳೆ. ಆಗ ಮೇಡಮ್, ಅವ್ರ ಕಂಡೀಷನ್ ಹೇಗಿದೆ ಅಂತ ಮಂಜ ನರ್ಸ್ ಹತ್ರ ಕೇಳ್ತಿರುವಾಗ, ತುಂಬಾ ಕಷ್ಟ ಇದೆ ಸರ್ ಅಂತ ನರ್ಸ್ ಹೇಳ್ತಿರ್ತಾಳೆ. ಆಗ ತಾರಾ ಮೆಡಿಸಿನ್ ತಗೊಂಡು ಅಲ್ಲಿಗೆ ಬರ್ತಾಳೆ. ಅಷ್ಟರಲ್ಲಿ ತಾರಾ ತಾರಾ ಅಂತ ತಾರಾ ಸಾಕ್ ತಂದೆ ಕೂಗ್ತಿರುವಾಗ, ಮೇಡಮ್ ಬನ್ನಿ ಒಳಗಡೆ ಅಂತ ತಾರಾ ಸಾಕ್ ತಂದೆ ಹತ್ರ ತಾರಾನ್ ಕರ್ಕೊಂಡು ನರ್ಸ್ ಹೋಗ್ತಾಳೆ. ನಂತರ ಡಾಕ್ಟರ್ ಹೇಗಿದ್ದಾರೆ ನಮ್ಮಪ್ಪ ಅಂತ ತಾರಾ ಕೇಳಿದಾಗ, ಸಾರಿ ನಮ್ಮ ಇವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಿ ಡಾಕ್ಟರ್ ಆಚೆ ಕಡೆ ಹೋಗ್ತಾರೆ. ಆಗ ತಾರಾ ಅಪ್ಪ ಅಂತ ಕಿರ್ಚ್ಕೊಂಡು, ನಿನ್ಗೇನು ಆಗಲ್ಲಪ್ಪ ಅಂತಿರುವಾಗ ತಾರಾ ಸಾಕ್ ತಂದೆ ಮಾತಾಡೋದಕ್ಕಾಗದೆ ತೊದಲ್ತಾ ಇರ್ತಾರೆ. ಆಗ ತಾರಾ ಅಳ್ತಾ, ಹೀಗೆಲ್ಲ ತೊದಲ್ಬೇಡ ನೀನು, ನಿನ್ಗೇನು ಆಗಲ್ಲ, ಅಪ್ಪ ಕಣ್ಬಿಡಪ್ಪ, ಆಮೇಲೆ ಬೈದ್ ಬಿಡ್ತೀನಿ ನೋಡು, ಹಿಂಗೆಲ್ಲ ಮಾತಾಡ್ಬಿಡಪ್ಪ, ನನಗೆ ನಿನ್ನ ಬಿಟ್ಟು ಇನ್ಯಾರಿದ್ದಾರೆ ಹೇಳು, ಹಣ ಆಸ್ತಿ ಇಲ್ಲ ಅಂದ್ರೂ ಕೂಡ ನಾನು ತಡ್ಕೋತೀನಪ್ಪ, ನನಗೆ ನೀನು ಬೇಕಪ್ಪ ಅಂತ ತಾರಾ ಹೇಳ್ಕೊಂಡು ಅಳ್ತಿರೋವಾಗ ತಾರಾ ಸಾಕ್ ತಂದೆ ಒದ್ದಾಡ್ತಿರ್ತಾರೆ. ಆಗ ಅಪ್ಪ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ, ಪ್ಲೀಸ್ ಅಪ್ಪ ನನ್ನ ಒಂಟಿಯಾಗಿ ಮಾಡ್ಬಿಟ್ಟು ಹೋಗ್ಬೇಡಪ್ಪ ಅಂತ ಹೇಳಿ ತಾರಾ ಹೇಳ್ತಿರೋವಾಗ, ನೀನು ಒಂಟಿ ಅಲ್ಲ ಪುಟ್ಟ, ನಿನಗೆ ಅಮ್ಮ ಇದ್ದಾಳೆ, ಅವಳ ಹೆಸರು ವಿಶಾಲಾಕ್ಷಿ ಅಂತ, ನೀನು ಅವಳ ಹತ್ರ ಹೋಗ್ಬಿಡು ಅಂತ ಹೇಳಿ ಕೊನೆಗೂ ತಾರಾ ಸಾಕ್ ತಂದೆ ಸತ್ಯ ಹೇಳ್ದೆ ಸುಳ್ಳು ಹೇಳ್ಬಿಡ್ತಾನೆ. ನಂತರ ಮಂಜು ಎಲ್ಲಿ, ಅವ್ನು ನಿನ್ನ ಒಪ್ಕೊಂಡ ಮದುವೆ ಆಗ್ತಾನಂತ ಅಂತ ಹೇಳಿ ತಾರಾ ಸಾಕ್ ತಂದೆ ಕೇಳ್ತಿರುವಾಗ, ಈಗ ನಾನು ಮಂಜು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಪ್ಪ ಇನ್ನಷ್ಟು ಟೆನ್ಷನ್ ಆಗ್ತಾನೆ, ಬೇಡ ಅಂತ ಹೇಳಿ ತಾರಾ ಏನು ಹೇಳಿದೆ ಹಾಗೆ ನಿಂತಿರ್ತಾಳೆ. ನಂತರ ತಾರಾಗೆ ನಿನ್ನ ನದಿಲ್ ಸಿಕ್ಕಿದ್ದು, ನಿನಗೆ ಕುಟುಂಬ ಇದೆ, ನಾನು ಬರೀ ಸಾಕ್ ತಂದೆ ಅಂತ ಹೇಳ್ದೇನೆ ಮೋಹನ್ ಪ್ರಾಣ ಬಿಟ್ಟಾಗ ತಾರಾ ಜೋರಾಗಿ ಅಳ್ತಾ ಇರ್ತಾಳೆ. ಈ ಕಡೆ ತಾರಾ ಎಲ್ಲ ಕಾರ್ಯವನ್ನು ಮುಗಿಸಿ ಮನೆಗೆ ಬಂದಾಗ ಆಫೀಸ್ ಸ್ಟಾಫು ಮತ್ತೆ ಮಂಜ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮನೆ ಸೀಸ್ ಮಾಡೋದಕ್ಕೆ ಅಂತ ಬ್ಯಾಂಕ್ ಅವ್ರು ಬರ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ವಿಷಯ ಗೊತ್ತಾಯ್ತು, ಐ ಆಮ್ ವೆರಿ ಸಾರಿ ಮೇಡಮ್, ಆದರೆ ಯಾವುದು ನಮ್ಮ ಕೈಯಲ್ಲಿಲ್ಲ, ನಾವು ಈ ಮನೆ ಮತ್ತೆ ಪ್ರಾಪರ್ಟೀಸ್ ಎಲ್ಲಾನು ಸೀಸ್ ಮಾಡಲೇಬೇಕು ಅಂತ ಬ್ಯಾಂಕ್ ಅವ್ರು ಹೇಳಿದಾಗ, ಸರ್ ಈಗ ತಾನೇ ಬಾಡಿನ ಡಿಸ್ಪೋಸ್ ಮಾಡಿದ್ದೀವಿ, ಇರೋದು ಇವರೊಬ್ಬರೇ ಹೆಣ್ಮಗಳು, ಸ್ವಲ್ಪ ಸಮಯ ಕೊಡಿ ಸರ್ ಅಂತ ಹೇಳಿ ಮಂಜು ಕೇಳಿದಾಗ, ನಾವು ರಿಕವರಿ ಡಿಪಾರ್ಟ್ಮೆಂಟ್ ಅಷ್ಟೇ ಸರ್, ನಮ್ಮ ಮೇನ್ ಬ್ರಾಂಚು ಅದು ಮುಂಬೈಯಲ್ಲಿದೆ, ಅವ್ರು ಇದು ಯಾವುದು ಕೇಳಲ್ಲ ಸರ್, ನಮ್ಮ ಕೆಲಸಕ್ಕೆ ಪ್ರಾಬ್ಲಮ್ ಆಗಬಾರ್ದಲ್ವಾ ಅಂತ ಹೇಳಿ ಬ್ಯಾಂಕ್ ಅವ್ರು ಹೇಳ್ತಾರೆ. ಆಗ ತಾರಾ, ಇಫ್ ಯು ಡೋಂಟ್ ಮೈಂಡ್ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳಿ ಮಂಜ ಕರೆದಾಗ ತಾರಾ ಬೇಡ ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ತಾರಾ ಯಾಕಮ್ಮ ಅಂತ ಹೇಳಿ ತಾಯವ ಕೇಳಿದಾಗ, ನಾನು ಆಮೇಲೆ ಮಾತಾಡ್ತೀನಿ ತಾಯವ ಅಂತ ಹೇಳಿ ಮಂಜು, ನಿನ್ನ ಉಪಕಾರಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ತಾರಾ ಹೇಳ್ತಾಳೆ. ಆಗ ತಾರಾ, ಕೋಪದಲ್ಲಿ ಹೇಳ್ತಾ ಇದೀಯಾ ಅಂತ ಹೇಳಿ ಮಂಜ ಕೇಳಿದಾಗ, ಕೋಪ ಮಾಡ್ಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀನಿ, ಇಷ್ಟು ದಿವಸ ನೀವೆಲ್ಲರೂ ನಮ್ಮ ಕಂಪನಿಗೆ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಕಡೆ ಪಕ್ಷ ನಿಮಗೆ ಕಾಂಪನ್ಸೇಷನ್ ಕೊಡೋಷ್ಟು ಶಕ್ತಿ ಕೂಡ ನಮಗಿಲ್ಲ, ದಯವಿಟ್ಟು ಎಲ್ಲರೂ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಯ್ಯೋ ಪರವಾಗಿಲ್ಲ ಮೇಡಮ್, ಯಾವತ್ತೂ ನಮ್ಮನ್ನು ನೀವು ಕೆಲಸದವ್ರ ಥರ ನೋಡೇ ಇಲ್ಲ, ಇಂಥ ಸಂದರ್ಭದಲ್ಲಿ ನಿಮ್ಗಾಗಿರೋ ನಷ್ಟನೇ ದೊಡ್ಡದು ಅಂತ ಅಲ್ಲಿರೋ ಸ್ಟಾಫ್ಸ್ಗಳೆಲ್ಲ ಹೇಳಿದಾಗ, ಮಂಜು ಇವ್ರು ಎಲ್ಲರನ್ನೂ ಕರ್ಕೊಂಡು ಹೊರಟುಬಿಡು, ಈಗ ಮನೆ ಖಾಲಿ ಆಗುತ್ತೆ, ನನ್ನ ಬದುಕು ಬೀದಿಗೆ ಬರುತ್ತೆ ಅಂತ ಹೇಳಿ ತಾರಾ ಹೇಳಿದಾಗ, ತಾರಾ ನಾನು ನಿನ್ನ ಜೊತೆ ಅಂತ ಹೇಳಿ ಮಂಜ ಹೇಳಕ್ ಬರ್ತಾನೆ, ನೀನು ಕೂಡ ಇರಬಾರ್ದು ಅಂತಾನೆ ಹೇಳ್ತಾ ಇರೋದು, ನೋ ಆದರೆ ತಡ್ಕೋತೀನಿ, ಆದರೆ ನಾಚಿಕೆನಲ್ಲ, ಪ್ಲೀಸ್ ಹೊರಟೋಗ್ಬಿಡು ಅಂತ ಹೇಳಿ ತಾರಾ ಹೇಳಿದಾಗ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ತಾಯವ ತಾರಾ ಹತ್ರ ಬಂದು, ತಾರಾ ಹರ್ಕ್ಲೋ ಮುರ್ಕ್ಲೋ ಸೂರು ಅಂತ ನನ್ಗೊಂದಿದೆ, ಗಂಜಿನೋ ಅಂಬ್ಲಿನೋ ನಾನು ಕುಡಿಯೋದ್ರಲ್ಲಿ ನಿನ್ಗೂ ಒಂದು ಲೋಟ ಕೊಡ್ತೀನಿ, ಬಂದ್ಬಿಡಮ್ಮ ನನ್ನ ಜೊತೆ ಅಂತ ಹೇಳ್ತಿರೋವಾಗ ತಾರಾ ಅಳ್ತಿರ್ತಾಳೆ. ಈ ಕಡೆ ಮನೋಜ ಮತ್ತೆ ಶಾಂತಿ ಇಬ್ರು ಲಾಯರ್ನ ಮೀಟ್ ಮಾಡೋದಕ್ಕೆ ಅಂತ ಅವ್ರ ಆಫೀಸ್ಗೆ ಹೋದಾಗ ಲಾಯರು ತಂಪಾಡಿಗೆ ತಾವು ಕೇಸ್ ಫೈಲ್ನ ನೋಡ್ತಾನೆ ಇರ್ತಾರೆ. ಮೇಡಮ್, ನಾವು ಇಲ್ಲಿಗೆ ಬಂದಿದ್ರು ಕೂಡ ನೀವೇನು ಹೇಳಿದೆ ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೀರಾ ಅಂತ ಶಾಂತಿ ಕೇಳಿದಾಗ, ನಿಮ್ಮ ಎರಡನೇ ಮಗ ಮತ್ತೆ ಸೊಸೆ ಇಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ, ಅವ್ರು ಬಂದ ಮೇಲೆ ಡಿಸ್ಕಸ್ ಶುರು ಮಾಡೋಣ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಏನು ಅವರಿಬ್ರು ಬರ್ತಾ ಇದ್ದಾರಾ, ಅವರಿಬ್ರು ಯಾಕಿದ್ದಕ್ಕೆ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಏನ್ ಮೇಡಮ್ ಈ ರೀತಿ ಹೇಳ್ತಾ ಇದ್ದೀರಾ, ನಾನಿವಾಗ ಕರೆದಿರೋದು ಯಾರನ್ನ, ನಿಮ್ಮ ಮಗನ ಸೊಸೆ ಅಂತಾನೆ, ಅದಕ್ಕೆ ಯಾಕೆ ಹಿಂಗಾಡ್ತಾ ಇದ್ದೀರಾ, ಅವ್ರು ಬಂದ್ರೆ ಇನ್ನೂ ಒಳ್ಳೇದೇ ಅಲ್ವಾ, ಯಾಕಂದ್ರೆ ಆ ರೋಹಿಣಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದು ಅವರೇ ಅಲ್ವಾ ಅಂತ ಹೇಳಿ ಲಾಯರ್ ಹೇಳಿದಾಗ ಮನೋಜ ಮತ್ತೆ ಶಾಂತಿ ಇಬ್ರು ಮುಖ ನೋಡ್ಕೊತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಆಫೀಸ್ಗೆ ಬಂದು ಲಾಯರ್ ಹತ್ರ ಮಾತಾಡ್ತಿರ್ತಾರೆ. ಬನ್ನಿ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಿದೆ ಅಂತ ಲಾಯರ್ ಹೇಳ್ತಿರೋವಾಗ, ಅತ್ತೆ ಹೇಗಿದ್ದೀರಾ ಅಂತ ಮೀನಾ ಶಾಂತಿನ ಮಾತಾಡಿಸ್ತಾಳೆ. ಆಗ ಶಾಂತಿ ಮುಖ ತಿರ್ಗಿಸ್ಕೊಂಡು ಕೂತಿರೋವಾಗ, ಏನ್ ಶಾಂತಿ ಅವರೇ, ನಿಮ್ಮ ಸೊಸೆ ನಿಮ್ಮ ಹತ್ರ ಮಾತಾಡ್ತಿದ್ರು ಕೂಡ ನೀವು ಯಾಕೆ ಮುಖ ತಿರ್ಗಿಸ್ಕೊಂಡು ಕೂತಿದ್ದೀರಾ, ಇದನ್ನ ಬ್ಯಾಡ್ ಮನಸ್ ಅಂತಾರೆ ಅಂತ ಹೇಳಿ ಲಾಯರ್ ಹೇಳ್ತಿರೋವಾಗ ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಆಗ ಮೇಡಮ್, ಸಕ್ರಮ್ನವರು ಮನ್ಸೆಲ್ಲ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡಿರ್ತಾರೆ ಬಿಡಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ಶಾಂತಿ ಅವರೇ, ನಮ್ಮ ಮನೆಗೆ ಬಂದಿರೋ ಸೊಸೆರ ನಾವೇ ಮಗಳ ತರ ನೋಡ್ಕೋಬೇಕು, ಅವ್ರು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟೇ ಇಲ್ವಲ್ಲ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಆಗ ಸಾರಿ ಮೇಡಮ್, ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಅದಕ್ಕೇನೆ ಅಂತ ಹೇಳಿ ಮನೋಜ ಹೇಳ್ತಿರೋವಾಗ, ನೋಡಪ್ಪ ಒಂದು ಫ್ಯಾಮಿಲಿ ಅಂದಮೇಲೆ ಯಾವಾಗ ಬೇಕಾದ್ರೂ ಸಮಸ್ಯೆ ಬರುತ್ತೆ ಹೋಗುತ್ತೆ, ಹಾಗಂತ ಹೀಗೆಲ್ಲ ಇರಬಾರ್ದು ಅಂತ ಹೇಳಿ ಶಾಂತಿ ಅವರೇ ಅವಳಿಗೆ ಉತ್ತರ ಕೊಡಿ ಅಂತ ಹೇಳಿ ಲಾಯರ್ ಹೇಳ್ತಿರೋವಾಗ, ಹಾ ಚೆನ್ನಾಗಿದ್ದೀನಿ ಅಂತ ಹೇಳಿ ಶಾಂತಿ ಉತ್ತರ ಕೊಡ್ತಾಳೆ. ಅಯ್ಯೋ ನೀವು ಈ ರೀತಿ ಹೇಳೋದಕ್ಕಿಂತ ಹೇಳ್ತಾ ಇದ್ದಿದ್ರೇನೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಲಾಯರ್ ಹೇಳ್ತಿರೋವಾಗ, ಪರವಾಗಿಲ್ಲ ಮೇಡಮ್ ಅಂತ ಹೇಳಿ ಇಬ್ರು ಒಟ್ಟಿಗೆ ಉತ್ತರ ಕೊಡ್ತಾರೆ. ನಂತರ ಮೇಡಮ್ ಇವಾಗ ಯಾಕೆ ನಮ್ಮನ್ನು ಕರೆದಿತ್ತು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ, ಮನೋಜ್ ನಾಳೆ ನಿಮಗೂ ಮತ್ತೆ ರೋಹಿಣಿಗೂ ಕೌನ್ಸಿಲಿಂಗ್ ಇರುತ್ತೆ, ಆ ಕೌನ್ಸಿಲಿಂಗ್ ಅಲ್ಲಿ ನೀವು ರೋಹಿಣಿಗೆ ಯಾಕೆ ಡೈವರ್ಸ್ ಕೊಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಏನು ಅಂತ ಕ್ಲಿಯರ್
ಕ್ಲಿಯರ್ ಆಗಿ ಹೇಳ್ಬಿಡ್ಬೇಕು. ಅದೇ ರೀತಿ ರೋಹಿಣಿ ಜೊತೆ ಇನ್ಮೇಲೆ ನೀವು ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ಬೇಕು. ಹಾಗೆ ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಕ್ಲಿಯರ್ ಆಗಿ ನೀವು ಅವ್ರ ಹತ್ರ ಹೇಳ್ಬೇಕು ಅಂತ ಹೇಳಿ ಲಾಯರ್ ಹೇಳ್ಕೊಡ್ತಿರೋವಾಗ, ಮೇಡಮ್ ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಅವನು ಅದನ್ನೆಲ್ಲ ಚೆನ್ನಾಗಿ ಹೇಳ್ತಾನೆ, ಯಾಕಂದ್ರೆ ಅವ್ನು ತುಂಬಾನೇ ಬುದ್ಧಿವಂತ ಮೇಡಮ್ ಅಂತ ಹೇಳಿ ಶಾಂತಿ ಮನೋಜನ್ ಹೊಗಳ್ತಿರ್ತಾಳೆ. ಹೌದು ನಿಮ್ಮ ಮಗನ ಬುದ್ಧಿವಂತಿಕೆನ ನಾನು ಕೋರ್ಟಲ್ಲೇ ನೋಡಿದ್ದೀನಲ್ಲ ಅಂತ ಹೇಳಿ ಲಾಯರ್ ಹೇಳ್ತಿರುವಾಗ, ಕೋರ್ಟ್ ಅಲ್ಲಿ ಮನೋಜನ ರೋಹಿಣಿ ಮ್ಯಾನಿಪುಲೇಟ್ ಮಾಡಿದ್ದನ್ನ ನೆನೆಸ್ಕೊಂಡು ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ನಗ್ತಾ ಇರ್ತಾರೆ. ಆಗ ಶಾಂತಿ ಅವರಿಬ್ಬರನ್ನೇ ಗುರಾಯಿಸ್ತಿರುವಾಗ ಇಬ್ರು ಹಾಗೆ ಸೈಲೆಂಟ್ ಆಗ್ಬಿಡ್ತಾರೆ. ನಂತರ ಇದೆಲ್ಲ ಕೋರ್ಟಲ್ಲೇ ಮುಗ್ದೋಗ್ಬೇಕಾಗಿತ್ತು, ಈಗ ಕೌನ್ಸಿಲಿಂಗ್ ವರ್ಗು ಬಂದಿರೋದೇ ನಿಮ್ಮ ಮಗನಿಂದಾನೆ, ಅಲ್ಲಿ ಕೂಡ ಸರಿಯಾಗಿ ಹೇಳಿದೆ ಏನಾದರೂ ಎಡವಟ್ ಮಾಡಿದ್ರು ಅಂತಂದ್ರೆ ನಾನು ಏನು ಮಾಡೋದಕ್ಕಾಗೋದೇ ಇಲ್ಲ. ನಿಮಗೆ ಡೈವರ್ಸ್ ಸಿಕ್ಕೋದು ಇನ್ನೂ ಎಳ್ಕೊಂಡು ಹೋಗ್ತಾ ಇರುತ್ತೆ, ಮುಂದಕ್ಕೆ ಆಗ್ತಾ ಇರ್ತಾರೆ. ನೀವು ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿದ್ರಿ ಅಂತಂದ್ರೆ ಆದಷ್ಟು ಬೇಗ ನಿಮಗೆ ಡೈವರ್ಸ್ ಸಿಗುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಿರುವಾಗ, ಮೇಡಮ್ ನಡೆಯೋದೇನಾದ್ರೂ ಇದ್ರೆ ಹೇಳಿ, ಇವ್ನು ಯಾವತ್ತಾನೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ ಹೇಳಿ, ಯಾವಾಗಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಸುಮ್ಮನೆ ಇರೋ ಮಾತಾಡ್ತಾ ಇದ್ದೀನಿ ತಾನೆ ಅಂತ ಹೇಳಿ ಶಾಂತಿ ಕೋಪದಲ್ಲಿ ಹೇಳ್ತಾಳೆ. ಆಗ ಪರವಾಗಿಲ್ವೇ, ಇವಾಗ ಮಾತ್ರ ನಿಮ್ಮ ಬಾಯಿಂದ ಮಾತು ಬರ್ತಾ ಇದೆ, ಬೈಯೋದು ಅಂದ್ರೆ ಫಾಸ್ಟ್ ಆಗಿ ಬಂದ್ಬಿಡ್ತಲ್ವಾ ಅಂತ ಹೇಳಿ ಲಾಯರ್ ಶಾಂತಿಗೆ ಹೇಳ್ತಿರುವಾಗ ಶಾಂತಿ ಸೈಲೆಂಟ್ ಆಗ್ಬಿಡ್ತಾಳೆ. ನಂತರ ನೋಡಿ ಸೂರ್ಯ ಅವರೇ, ನೀವು ಮತ್ತೆ ಮೀನಾ ಇಬ್ರು ಕೂಡ ಈ ರೋಹಿಣಿ ಬಗ್ಗೆ ಎಲ್ಲ ಸತ್ಯನೂ ಮುಂಚೆನೆ ತಿಳ್ಕೊಂಡಿದ್ದೀರಾ. ಮನೋಜ್ ಅವರು ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ನೀವಿಬ್ರು ಅವ್ರಿಗೆ ಸಪೋರ್ಟಿವ್ ಆಗಿ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಲಾಯರ್ ಹೇಳಿದಾಗ, ಮೇಡಮ್ ಅಲ್ಲಿ ನಮ್ಮನ್ನೇನಾದ್ರೂ ಪ್ರಶ್ನೆ ಮಾಡ್ತಾರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಪ್ರಶ್ನೆ ಎಲ್ಲ ಕೇಳೋದಿಲ್ಲ, ಆದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟು ಮನೋಜ್ಗಿದೆ ಅಂತ ಕೌನ್ಸಿಲಿಂಗ್ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಅದಕ್ಕೆ ನೀವು ಅವ್ರ ಜೊತೆ ಹೋಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಆಗ ಮೇಡಮ್ ನಾನು ಬೇಕಿದ್ರೆ ಜೊತೆಲಿ ಹೋಗ್ಲಾ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ನೀವಾ ನೋ ನೀವಂತೂ ಬೇಡವೇ ಬೇಡ, ಕೋರ್ಟಲ್ಲಿ ನೋಡಿದ್ನಲ್ಲ, ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಸಾಕು ಜೋರಾಗಿ ಕಿರ್ಚಾಡ್ಕೊಂಡು ನಿಂತ್ಕೋತೀರಾ, ನೀವು ಮತ್ತೆ ಕೌನ್ಸಿಲಿಂಗ್ ಅಲ್ಲೂ ಅದೇ ರೀತಿ ಕಿರ್ಚಾಡಿದ್ರಿ ಅಂತ ಇಟ್ಕೊಳ್ಳಿ, ನೀವು ರೋಹಿಣಿ ಮೇಲೆ ಹಲ್ಲೆ ಮಾಡಿದ್ದೀರಾ, ಅವಳಿಗೆ ಟಾರ್ಚರ್ ಕೊಟ್ಟಿದ್ದೀರಾ ಅನ್ನೋದು ಪ್ರೂವ್ ಆಗ್ಬಿಡುತ್ತೆ, ಆಮೇಲೆ ಮನೋಜ್ ಮನಸ್ಸನ್ನ ಬದಲಾಯಿಸೋದಕ್ಕೆ ನೀವೇ ಕಾರಣ ಅಂತ ಬೇಕಾದ್ರೂ ರೋಹಿಣಿ ಕೇಸ್ನ ತೆರವಾಕ್ಬಿಡ್ತಾಳೆ, ಹುಷಾರು ಅಂತ ಹೇಳಿ ಲಾಯರ್ ಹೆದರ್ಸ್ತಾರೆ. ಹಾಗಿದ್ರೆ ನಾನು ಹೋಗೋದಿಲ್ಲ ಬಿಡಿ ಅಂತ ಹೇಳಿ ಶಾಂತಿ ಬೈದಿಂದ ಹೇಳ್ತಾಳೆ. ನಂತರ ಎಷ್ಟೊಂದು ಕೇಸ್ನ ನಾನು ಅಟೆಂಡ್ ಮಾಡಿದ್ದೀನಿ, ಯಾವತ್ತೂ ನನಗೆ ನನ್ನ ಕ್ಲೈಂಟ್ಸ್ ಪ್ರಾಬ್ಲಮೇ ಆಗಿರಲಿಲ್ಲ, ಆದರೆ ನೀವಿಬ್ರು ಇದ್ದೀರಲ್ಲ, ನೀವಿಬ್ರು ಫುಲ್ಲು ಡಿಫ್ರೆಂಟು ಅಂತ ಲಾಯರ್ ಹೇಳ್ತಿರೋವಾಗ ಅದರಿಂದ ಮನೋಜ ಮತ್ತೆ ಶಾಂತಿ ಇಬ್ರು ಕೂಡ ಕೋಪ ಮಾಡ್ಕೋತಾರೆ. ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟೇನೆ, ಇವರಿಬ್ರು ಸ್ವಲ್ಪ ಡಿಫ್ರೆಂಟು ಅಂತ ಹೇಳ್ಕೊಂಡು ಸೂರ್ಯನ್ ಆಗ್ತಿರ್ತಾನೆ. ಆಗ ಸುಮ್ಮನೆ ಇರಿ ಅಂತ ಹೇಳಿ ಮೀನಾ ಹೇಳ್ತಿದ್ರೆ, ಸುಮ್ಮನೆ ನಿಂತ್ಕೊಳ್ಳೋ ನೀನು ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ನಂತರ ಮೇಡಮ್ ಒಂದು ಚಿಕ್ಕ ಡೌಟ್ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ, ಡೌಟಾ ಏನದು ಅಂತ ಲಾಯರ್ ಕೇಳ್ತಾರೆ. ಅದು ಡೈವರ್ಸ್ ಮಾಡೋದಕ್ಕೂ ಮುಂಚೆನೆ ಮನೋಜನ್ಗೆ ಮದುವೆ ಮಾಡಿದ್ರೆ ಏನಾಗುತ್ತೆ ಮೇಡಮ್ ಅಂತ ಹೇಳಿ ಶಾಂತಿ ಕೇಳಿದಾಗ, ದೊಡ್ಡದಾಗಿ ಏನೂ ಆಗೋದಿಲ್ಲ, ಏನು ಹಬ್ಬಬ್ಬ ಅಂದ್ರೆ ನೀವು ನಿಮ್ಮ ಮಗ ಇಬ್ರು ಕೂಡ ಜೈಲ್ಗೆ ಹೋಗ್ತೀರಾ ಅಷ್ಟೇನೆ ಅಂತ ಹೇಳಿ ಲಾಯರ್ ಹೇಳ್ತಿರೋವಾಗ ಅದನ್ನ ಕೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಶಾಕ್ ಆಗ್ತಾರೆ. ಅಯ್ಯೋ ಅಷ್ಟೇನಾ ಮೇಡಮ್, ಹೋಗ್ಲಿ ಬಿಡಿ, ಅದೇನೋ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿ ಸಕ್ರಮ್ನವರೇ ಮನೋಜ್ ಅವರೇ ತಾವಿಬ್ರು ಕಂಬಿ ಎಣಿಸೋದಕ್ಕೆ ರೆಡಿ ಇರ್ರಿ, ಲೋ ಪೆಂಗ್ಯಾ ನಿನ್ಗೆ ಲೆಕ್ಕಾಚಾರ ಎಲ್ಲ ಚೆನ್ನಾಗಿ ಬರುತ್ತೆ ಅಲ್ವೇನೋ ಅಂತ ಹೇಳಿ ಸೂರ್ಯ ಕಿಂಡಲ್ ಮಾಡ್ತಿರ್ತಾನೆ. ಆಗ ಏನ್ ಮೇಡಮ್ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಶಾಂತಿ ಬೈದಲ್ಲಿ ಕೇಳ್ತಿರುವಾಗ, ಮತ್ತೆ ನಮ್ಮ ಏನ್ ಆಟ ಆಡ್ತಾ ಇದ್ದೀರಾ, ಮೊದಲೇ ಹೆಂಡತಿ ಇರ್ಬೇಕಾದ್ರೆ ಅದು ಹೇಗೆ ಇನ್ನೊಂದು ಮದುವೆ ಮಾಡೋಕ್ಕಾಗುತ್ತೆ ಹೇಳಿ, ಅದು ಡೈವರ್ಸ್ ಆಗೋದಕ್ಕೂ ಮುಂಚೆನೆ ಎಂಗೇಜ್ಮೆಂಟ್ ಕೂಡ ಮಾಡಬಾರ್ದು, ಆ ರೀತಿ ಏನಾದರೂ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ದೇ ತಪ್ಪು ಅನ್ನೋ ರೀತಿ ಆಗ್ಬಿಡುತ್ತೆ ಅಂತ ಹೇಳಿ ಲಾಯರ್ ಹೇಳ್ತಿರುವಾಗ, ಅಯ್ಯಯ್ಯೋ ಹೌದಾ ಅಂತ ಹೇಳಿ ಶಾಂತಿ ಭಯ ಪಡ್ತಿರ್ತಾಳೆ. ಮತ್ತೆ ಇನ್ನೇನು ಇದನ್ನೇನು ಆಟ ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಲಾಯರ್ ಬೈತಾರೆ. ಅದು ಹಾಗಲ್ಲ ಮೇಡಮ್, ನನ್ನ ಮಗ ಒಂಟಿಯಾಗಿ ಓದಾಡೋದನ್ನ ನನ್ನಿಂದ ನೋಡೋದಕ್ಕೆ ಆಗ್ತಿಲ್ಲ, ಅದಕ್ಕೇನೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಮದುವೆ ಮಾಡಿದ್ರೆ ಜೈಲಲ್ಲಿ ಹೋಗಿ ಕಷ್ಟಪಡ್ತಾನೆ, ಪರವಾಗಿಲ್ವಾ ಸಕ್ರೆ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಸುಮ್ಮನೆ ನಿಂತ್ಕೊಳ್ಳೋ ನೀನು ಮಾತಾಡಿದೆ ಅಂತ ಹೇಳಿ ಶಾಂತಿ ಸೂರ್ಯನ ಮೇಲೆ ರೇಗಾಡ್ತಾಳೆ. ನಂತರ ಮೇಡಮ್ ಬೇರೆ ಇನ್ಯಾವಾಗ ಮದುವೆ ಮಾಡ್ಬೋದು ಅಂತ ಹೇಳಿ ಶಾಂತಿ ಕೇಳಿದಾಗ, ನೋಡಿ ನೀವೆಷ್ಟೇ ಕೇಳಿದ್ರು ನನ್ನ ಉತ್ತರ ಒಂದೇನೆ, ಮೊದಲು ಡೈವರ್ಸ್ ಆಗಬೇಕು, ಅದಾದ್ಮೇಲೆ ಮದುವೆ ಬಗ್ಗೆ ಚಿಂತೆ ಮಾಡಬೇಕು ಅಂತ ಲಾಯರು ಖಂಡಿತವಾಗಿ ಹೇಳ್ಬಿಡ್ತಾರೆ. ಹಾಗಾದ್ರೆ ಹೆಣ್ಣಾದ್ರೂ ನೋಡ್ಬೋದಲ್ವಾ ಅಂತ ಹೇಳಿ ಶಾಂತಿ ಕೇಳಿದಾಗ, ಅದೇ ನಿಮ್ ಇಷ್ಟ ಆದ್ರೆ ನೋಡ್ಕೊಳ್ಳಿ, ಆದ್ರೆ ಮತ್ತೆ ಅದೇ ರೋಹಿಣಿ ತರದ ಹುಡುಗಿ ನೋಡಿ ಮತ್ತೆ ಯಾಮಾರ್ಬೇಡಿ, ನೋಡಿ ನಿಮ್ಮ ಎರಡನೇ ಸೊಸೆ ಮೀನಾ ಇದ್ದಾಳಲ್ಲ, ಅವಳ ತರ ಯಾರಾದ್ರೂ ಒಳ್ಳೆ ಕ್ಯಾರೆಕ್ಟರ್ ಇರುವಂತ ಹುಡುಗಿನ ಹುಡುಕಿ ಅಂತ ಹೇಳಿ ಲಾಯರ್ ಹೇಳ್ತಾರೆ. ಇದರಿಂದ ಶಾಂತಿಗೆ ಕೋಪ ಬರ್ತಿರತ್ತೆ. ಆಗ ನೋಡಿ ಪಾಪ ಅವರು ನಿಮ್ಮ ಮಗನ್ ಡೈವರ್ಸ್ಗೋಸ್ಕರ ಅಂತ ಅವರು ಜೊತೆಗೆ ಬಂದು ಸಪೋರ್ಟ್ ಮಾಡ್ತಿದಾರಲ್ಲ, ಇಂಥ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳಿ, ತನಗೋಸ್ಕರ ಅಲ್ಲದೆ ಹೋದ್ರು ಕೂಡ ತನ್ನ ಫ್ಯಾಮಿಲಿಗೋಸ್ಕರ ಸಪೋರ್ಟಿವ್ ಆಗಿ ಬಂದು ನಿಂತ್ಕೋತಾಳೆ, ತುಂಬಾ ಗ್ರೇಟ್ ಅವಳು ಅಂತ ಹೇಳಿ ಲಾಯರ್ ಹೊಗಳ್ತಿರ್ತಾರೆ. ಆಗ ಅಯ್ಯೋ ಮೇಡಮ್ ಅದೆಲ್ಲ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು, ಅವಳ ಬೆಲೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ತುಂಬಾ ಜನ ಯಾಮರೋದೆ ಅಲ್ಲಿ, ನನ್ನ ಮನೆಗೆ ಬರೋ ಸೊಸೆ ತುಂಬಾ ಶ್ರೀಮಂತರ ಮನೆಯಿಂದ ಬರಬೇಕು ಅಂತ ಎಲ್ಲರೂ ಅನ್ಕೋತಾರೆ, ಆದ್ರೆ ಅವಳು ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗಿನ, ಅವಳು ಯಾವಾಗಲೂ ಜೊತೆಲೇ ಇರ್ತಾಳ ಇಲ್ವಾ ಅನ್ನೋ ಒಂದು ಗುಣನೂ ನೋಡದೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳಿ ಲಾಯರ್ ಹೇಳ್ತಿರುವಾಗ, ಇದೆಲ್ಲ ಲಾಯರ್ ಹೇಳಬೇಕು ಅಂತ ಏನಾದರೂ ಇದೆಯಾ ಮೇಡಮ್ ಅಂತ ಶಾಂತಿ ಕೇಳ್ತಾಳೆ. ಒಬ್ಬ ಲಾಯರ್ ಆಗಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ಒಬ್ಬ ಮಾಮೂಲಿ ಮನುಷ್ಯಲಾಗಿ ಹೇಳ್ತಾ ಇದ್ದೀನಿ. ಈ ಕೇಸ್ನ ಶುರು ಮಾಡಿದಾಗಿಂದ ನಾನು ಸೂರ್ಯ ಮೀನನ್ನ ನೋಡ್ತಾನೆ ಇದ್ದೀನಿ, ಇವರಿಬ್ರು ತುಂಬಾನೇ ಇನ್ನೋಸೆಂಟು, ತುಂಬಾನೇ ಒಳ್ಳೆ ಮನಸ್ಸಿರೋರು, ನಿಮ್ಮ ಮನೆಯವ್ರ ಬಗ್ಗೆ ತುಂಬಾನೇ ಕೇರ್ ತಗೋತಾರೆ, ಆದ್ರೆ ನೀವೇನೆ ಅವ್ರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ನೋಡಿ ನಿಮ್ಮ ಮಗನ್ಗೆ ನೀವು ಹೆಣ್ಣು ನೋಡೋದಾಗಿದ್ರೆ ನೋಡಿ, ಆದ್ರೆ ಡೈವರ್ಸ್ ಆದ್ಮೇಲೆ ಮದುವೆ ಮಾಡಬೇಕು, ಅದಕ್ಕೂ ಮುಂಚೆ ಏನಾದರೂ ನೀವು ಮಾತ್ರ ಬಿದ್ದು ಮದುವೆ ಮಾಡಿದ್ರಿ ಅಂತಂದ್ರೆ ನೀವಿಬ್ರು ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ, ಹುಷಾರು ಅಂತ ಹೇಳಿ ಲಾಯರ್ ವಾರ್ನಿಂಗ್ ಕೊಡ್ತಾರೆ. ಆಗ ಮೇಡಮ್ ನೀವು ಹೇಳೋದೆಲ್ಲ ನೋಡ್ತಿದ್ರೆ ನನ್ಗೆ ಇನ್ನೊಂದು ಮದುವೆ ಆಗುತ್ತಾ ಅಂತ ಹೇಳಿ ಮನೋಜ ಡೌಟಲ್ಲಿ ಕೇಳ್ತಿರೋವಾಗ, ಅದನ್ನ ನೀವು ನನ್ನ ಹತ್ರ ಕೇಳಬೇಡಿ, ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿದ್ರೆ ಒಳ್ಳೇದು ಅಂತ ಹೇಳಿ ಲಾಯರ್ ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯ ಬಿದ್ದು ನಗ್ತಿರೋವಾಗ ಮನೋಜ ಸಪ್ಪೆ ಮುಖ ಹಾಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮನೋಜ ಮತ್ತೆ ರೋಹಿಣಿನ ಕೌನ್ಸಿಲಿಂಗ್ಗೆ ಅಂತ ಕರೆದಿದ್ದಾಗ
ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಇವ್ರು ಬರೋದಕ್ಕೂ ಮುಂಚೆನೆ ಕೋರ್ಟ್ ಹತ್ರ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶಾಂತಿ ಮತ್ತೆ ಮನೋಜ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಲೋ ಪೆಂಗ್ಯ, ಏನೋ ಇದು ಇಷ್ಟೊಂದು ಲೇಟಾಗಿ ಬಂದ್ರೆ ಹೆಂಗೋ, ನೋಡು ನಮ್ಮ ಕೆಲಸ ಎಲ್ಲ ಬಿಟ್ಟು ನಿನ್ಗೋಸ್ಕರ ಬಂದು ಇಲ್ಲಿ ಅಲ್ದಾಡ್ತಾ ಇಲ್ವಾ ನಾವು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ನಿಮ್ಮನ್ನ ಯಾರೋ ಬಂದು ಅಲ್ದಾಡು ಅಂತ ಹೇಳಿದ್ದು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಹಾ ಹೇಳ್ತೀಯ ಸಕ್ರೆ, ಹೇಳ್ದೆ ಇನ್ನೇನು ಮಾಡ್ತೀಯ ಹೇಳು. ಆ ಅಪ್ಪಯ್ಯ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇವನ ಜೊತೆ ಓಡಾಡ್ತಾ ಇರೋದು. ಅಷ್ಟೇ ಅಲ್ಲದೆ ಲಾಯರ್ ಬೇರೆ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಇವನಿಗೆ ಈ ಜನ್ಮದಲ್ಲಿ ಡೈವರ್ಸ್ ಸಿಗುತ್ತೋ ಇಲ್ವೋ ಗ್ಯಾರಂಟಿ ಅಂತೂ ಇಲ್ಲ ಅಂತ ಹೇಳಿ ಸೂರ್ಯ ಬೈತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿನ ನೋಡ್ತಿದ್ದಂಗೆ ಇವ್ರು 4 ಜನನು ಕೋಪದಿಂದ ಗುರಾಯಿಸ್ತಾ ಇರ್ತಾರೆ. ಹಾಗೆ ರೋಹಿಣಿ ತುಂಬಾನೇ ಸಪೆ ಮುಖ ಮಾಡ್ಕೊಂಡು ಮೇಕಪ್ ಏನು ಇಲ್ಲದೆ ಹಾಗೆ ಬರ್ತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಮನೋಜ, ಏನೋ ಇದು, ಈ ಚಿನಕ್ನೂರ್ ಚಿಂತಾಮಣಿ ಯಾವಾಗಲೂ ಬರಬೇಕಾದ್ರೆ ಪೌಡ್ರು ಮೇಕಪ್ ಎಲ್ಲ ಹಾಕೊಂಡು ಬರ್ತಿದ್ಲು, ಇವತ್ತೇನೋ ಒಳ್ಳೆ ಕಾಯಿಲೆ ಬಿದ್ದೋರ್ ಥರ ಬರ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿ ಕೇಳ್ತಿರ್ತಾಳೆ. ಗೊತ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಿರುವಾಗ ಅವಳನ್ನ ನೋಡಿದವರು ಅಯ್ಯೋ ಪಾಪ ಅಂತ ಅನ್ಬೇಕು, ಅದಕ್ಕೆ ಅವಳು ಆ ರೀತಿ ಬಂದಿದ್ದಾಳೆ ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ಓ, ಇವಳ ಮೇಲೆ ಯಾರಾದರೂ ಅನುಕಂಪ ತೋರಿಸ್ಲಿ ಅಂತ ಈ ರೀತಿ ಬರ್ತಾ ಇದ್ದಾಳಾ, ಅದಕ್ಕೆ ಈ ಪೌಡ್ರ್ ಬೇಕು ಅಂತಾನೆ ಈ ರೀತಿ ಬಂದಿದ್ದಾಳೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅವಳ ಮುಖ ಹೆಂಗಿಟ್ಕೊಂಡು ಬಂದ್ರೆ ನಮ್ಗೇನು, ಮನೋಜ ಈಗಲೇ ಹೇಳ್ತಾ ಇದ್ದೀನಿ ಕೇಳು, ಇವತ್ತು ನೀನು ಸರಿಯಾಗಿ ಮಾತಾಡ್ಲಿಲ್ಲ ಅಂತ ಇಟ್ಕೋ, ಆವತ್ತು ಬರೆ ಇಡೋದ್ರಿಂದ ಮಿಸ್ ಆಗಿದ್ಯಾ, ಇವತ್ತು ಡಬಲ್ ಬರೆ ಹಾಕ್ಬಿಡ್ತೀನಿ ಅಂತ ಹೇಳಿ ಶಾಂತಿ ಮನೋಜನ್ಗೆ ಹೆದರ್ಸ್ತಾಳೆ. ಆಗ ಯಾರು ಈ ಪೆಂಗ್ಯನ, ಅಯ್ಯೋ ಕೋರ್ಟಲ್ಲೇ ತಡವರ್ಸ್ತಾ ಇದ್ದ, ಇಲ್ಲಿ ಅದಿನ್ನೇನೇನು ಅವಂತರ ಮಾಡ್ತಾನೋ ಏನೋ, ಅದು ದೇವ್ರಿಗೆ ಗೊತ್ತು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಅಪ್ಪಿ ನಾನು ಅದೆಲ್ಲ ಕರೆಕ್ಟಾಗಿ ಮಾತಾಡ್ತೀನಿ ಕೊಡೋ, ನೀನು ಸುಮ್ಮನೆ ಇರು ಅಂತ ಹೇಳಿ ಮನೋಜ ಹೇಳಿದಾಗ ನಂಬಾಯ್ತು ಕೊಡೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮನೋಜನ ಹತ್ರ ಬಂದು, ಹೇಗಿದ್ಯಾ ಮನೋಜ್ ಅಂತ ಮಾತಾಡ್ಸ್ತಿರುವಾಗ, ನಿನ್ನ ಜೊತೆ ಅವ್ನಿಲ್ಲ ಅಂತಂದ್ರೆ ಅವ್ನು ಚೆನ್ನಾಗೇ ಇರ್ತಾನೆ ಕಡೆ, ಈ ಥರ ಏನು ಗೊತ್ತಿಲ್ತಿರೋ ಥರ ಮುಖ ಇಟ್ಕೊಂಡು ಬಂದು ಎಲ್ಲರೂ ಯಾಮಾರ್ಸೋದೇ ಆಗೋಯ್ತು ನಿನ್ನ ಬಾಳು, ನೀನು ಅನ್ಕೊಂಡಿರೋದು ಯಾವುದೋ ನಡೆಯೋದಿಲ್ಲ ಕಣೆ, ಅದನ್ನ ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳ್ತಾ ಶಾಂತಿ ಮನೋಜನ್ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಆದರೆ ರೋಹಿಣಿ ಮಾತ್ರ ಸೂರ್ಯ ಮತ್ತೆ ಮೀನಾನೇ ಗುರಾಯಿಸ್ತಾ ಅಲ್ಲಿಂದ ಹೋಗ್ತಾಳೆ. ನಂತರ ಸರಿ ಬಾರಮ್ಮ ಮೀನಾ ನಾವು ಹೋಗೋಣ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಒಳಗಡೆ ಹೋಗ್ತಾರೆ. ಆಗ ಕೌನ್ಸಿಲಿಂಗ್ ಅಲ್ಲಿ ಮನೋಜ ಮತ್ತೆ ರೋಹಿಣಿ ಮಾತ್ರ ಒಳಗಡೆ ಇರಲಿ, ನೀವೆಲ್ಲರೂ ಆಚೆ ಹೋಗಿ ಅಂತ ಹೇಳಿ ಕೌನ್ಸಿಲಿಂಗ್ ಆಫೀಸರ್ಗಳು ಹೇಳ್ತಿರುವಾಗ, ಸರ್ ಅದು ಹೇಗೆ ಸರ್ ಒಂಟಿಯಾಗಿ ನನ್ನ ಮಗನ ಬಿಟ್ಟೋಗೋಕ್ಕಾಗುತ್ತೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ, ನಿನ್ನ ಮಗನ ನೀನು LKG ಸೇರಿಸಿದ್ಯಾ ಏನು ಅಂತ ಹೇಳಿ ಕೌನ್ಸಿಲಿಂಗ್ ಆಫೀಸರ್ಗಳು ಕೇಳ್ತಿರುವಾಗ, ಅದು ಹಾಗಲ್ಲ ಮೇಡಮ್, ಅವನಿಗೆ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಓ, ಹಾಗಾದ್ರೆ ಡೈವರ್ಸ್ ಕೇಳ್ಕೊಂಡು ಬರೋದಕ್ಕೆ ಮಾತ್ರ ನಿಮ್ಮ ಮಗನ ಗೊತ್ತಿದ್ಯಾ ಅಂತ ಹೇಳಿ ಕೌನ್ಸಿಲಿಂಗ್ ಅವ್ರು ಕೇಳ್ತಿರ್ತಾರೆ. ಅದು ಹಾಗಲ್ಲ ಮೇಡಮ್, ಅವನು ಪಾಪದವನು, ಇವಳು ತುಂಬಾನೇ ಸುಳ್ಳು ಹೇಳ್ತಾಳೆ, ಇವಳು ನಮ್ಮನ್ನೆಲ್ಲ ಯಾಮಾರಿಸಿ ಇಷ್ಟು ದಿವಸ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ನೋಡಮ್ಮ ಯಾರನ್ನ ಯಾಮಾರಿಸಿದ್ದಾರೆ ಅಂತ ನಾವು ಡಿಸೈಡ್ ಮಾಡ್ಕೋತೀವಿ, ನೀವೆಲ್ಲರೂ ಸ್ವಲ್ಪ ಹೊತ್ತು ಆಚೆ ಇರಿ ಅಂತ ಹೇಳಿ ಕೌನ್ಸಿಲಿಂಗ್ ಆಫೀಸರ್ಗಳು ಹೇಳ್ತಾರೆ. ಆಗ ಸರಿ ಹುಷಾರಾಗಿರು ಅಂತ ಹೇಳಿ ಶಾಂತಿ ಮನೋಜನ್ಗೆ ಹೇಳ್ತಾ ಸೂರ್ಯ ಮೀನನ್ ಕರ್ಕೊಂಡು ಆಚೆ ಕಡೆ ಹೋಗ್ತಾಳೆ. ಆಗ ಮನೋಜ್ ತಾನು ಯಾವುದಕ್ಕೋಸ್ಕರ ಡೈವರ್ಸ್ ಅಪ್ಲೈ ಮಾಡಿದ್ದು ಅನ್ನೋ ವಿಷಯನ ಕೌನ್ಸಿಲಿಂಗ್ ಆಫೀಸರ್ ಮುಂದೆ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ರೋಹಿಣಿನ ಕೇಳಿದಾಗ ರೋಹಿಣಿ ಮಾತ್ರ ಕಣ್ಣೀರು ಹಾಕ್ತಾನೆ ಇರ್ತಾಳೆ. ಯಾಕಮ್ಮ ಹಿಂಗಾಳ್ತಾ ಇದೆಯಾ, ಅದೇನು ಅಂತ ಹೇಳಮ್ಮ ಅಂತ ಹೇಳಿ ಆಫೀಸರ್ಗಳು ಕೇಳಿದಾಗ ಆಗ ರೋಹಿಣಿ ದಿಢೀರ್ ಅಂತ ಹೋಗಿ ಮನೋಜನ್ ಕಾಲ್ನ ಹಿಡ್ಕೋತಾಳೆ. ಏನೇ ಮಾಡ್ತಾ ಇದೆಯಾ, ಬಿಡು ನನ್ನ ಕಾಲ್ನ ಅಂತ ಹೇಳಿ ಮನೋಜ ಕೂಗಾಡ್ತಿರೋವಾಗ, ಮನೋಜ್ ಪ್ಲೀಸ್ ಮನೋಜ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದ್ದೀನಿ, ಆದರೆ ನಾನು ನಿಮ್ಮ ಜೊತೆ ಬಾಳಲೇಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ಇದೆಲ್ಲ ಮಾಡಿದ್ದು, ಪ್ಲೀಸ್ ಮನೋಜ್ ಅಂತ ಹೇಳಿ ರೋಹಿಣಿ ಕಣ್ಣೀರಾಗ್ತಾ ಗೋಗರಿತಿರೋವಾಗ, ಮೇಡಮ್ ಏನು ಮೇಡಮ್ ಇದೆಲ್ಲ ಅಂತ ಹೇಳಿ ಮನೋಜ ಕೇಳ್ತಿರ್ತಾನೆ. ಆಗ ರೋಹಿಣಿ ಎದ್ದೇಳಿ ಮೇಲೆ ಅಂತ ಹೇಳಿ ಆಫೀಸರ್ಗಳೆಲ್ಲ ರೋಹಿಣಿಗೆ ಬೈತಾರೆ. ಆಗ ಮೇಡಮ್ ಪ್ಲೀಸ್ ಮೇಡಮ್, ನಾನು ಸಾಯೋವರೆಗೂ ಇವ್ರ ಹೆಂಡತಿಯಾಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್, ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಬೇಡಿ ಅಂತ ಹೇಳಿ ರೋಹಿಣಿ ಕಣ್ಣೀರಾಗ್ತಾ ಕೇಳ್ಕೊತಾಳೆ. ಆಗ ಮೇಡಮ್ ದಯವಿಟ್ಟು ಇದನ್ನೆಲ್ಲ ನಂಬೇಡಿ, ಇವಳು ದೊಡ್ಡ ಫ್ರಾಡು, ಈ ರೀತಿ ಎಲ್ಲ ಮಾತಾಡಿ ಕಣ್ಣೀರು ಹಾಕಿ ನನ್ನ ಯಾಮರ್ಸ್ಬಿಟ್ಲು ಅಂತ ಹೇಳಿ ಮನೋಜ ರೇಗಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮೊದಲು ನೀವಿಬ್ರು ಕೂತ್ಕೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿ ಆಫೀಸರ್ಗಳು ಇವರಿಬ್ಬರನ್ನ ಸಮಾಧಾನ ಮಾಡಿ ಕೂರಿಸ್ತಾರೆ. ನಂತರ ನೋಡಿ ಮನೋಜ್ ಅವ್ರು ತಪ್ಪು ಮಾಡಿರ್ಬೋದು, ಆದರೆ ಅವ್ರ ಉದ್ದೇಶ ತಪ್ಪಾಗಿರ್ಲಿಲ್ಲ ಅಲ್ವಾ, ಈಗ ನಿಮ್ಮ ಜೊತೆ ಸೇರಿ ಜೀವನ ಮಾಡಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ, ನೀವು ಅವ್ರನ್ನ ಲವ್ ಮಾಡಿ ತಾನೇ ಮದುವೆ ಮಾಡ್ಕೊಂಡಿರೋದು ಅಂತ ಹೇಳಿ ಆಫೀಸರ್ಗಳು ಕೇಳ್ತಿರುವಾಗ, ಹೌದು ಮೇಡಮ್, ಆದರೆ ಅವಳು ನನ್ನ ಹತ್ರ ಸುಳ್ಳು ಹೇಳಿ ಯಾಮರ್ಸಿದ್ದಾಳೆ ಅಂತ ಹೇಳಿ ಮನೋಜ ಹೇಳ್ತಾನೆ. ನೋಡಪ್ಪ ನಿನ್ನ ಕಷ್ಟ ಅರ್ಥ ಆಗುತ್ತೆ, ಆದರೆ ಈಗ ಈ ಹುಡುಗಿ ಕ್ಷಮಿಸು ಅಂತ ಕೇಳ್ತಾ ಇದ್ದಾಳಲ್ಲ, ಅವಳನ್ನ ಕ್ಷಮಿಸಿ ನೀವು ಯಾಕೆ ಒಪ್ಕೋಬಾರ್ದು ಅಂತ ಹೇಳಿ ಆಫೀಸರ್ಗಳು ಹೇಳ್ತಿರುವಾಗ, ನಾನು ಯಾಕೆ ಸರ್ ಒಪ್ಕೋಬೇಕು, ಇವಳು ನನಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ, ಇಂಥವಳ ಜೊತೆ ನನ್ನಿಂದ ಬದುಕೋದಕ್ಕಾಗೋದಿಲ್ಲ ಅಂತ ಹೇಳಿ ಮನೋಜ ತನ್ನ ತೀರ್ಮಾನನ ಹೇಳ್ಬಿಡ್ತಾನೆ. ಆಗ ರೋಹಿಣಿ ತನ್ನ ಜೀವನದಲ್ಲಿ ಆಗಿದ್ದ ಎಲ್ಲ ವಿಷಯನೂ ಆಫೀಸರ್ ಮುಂದೆ ಹೇಳ್ಕೊತಾಳೆ. ನಂತರ ಮನೋಜ್ ಅವ್ರನ್ನ ನೋಡಿದ್ಮೇಲೆ ನಾನು ಇವ್ರ ಜೊತೆ ಜೀವನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ, ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ರೋಹಿಣಿ ಹೇಳ್ಕೊಂಡಾಗ, ನೋಡಪ್ಪ ತನಗೆ ತನ್ನ ಮಗುಗೆ ಒಂದು ಒಳ್ಳೆ ಜೀವನ ಸಿಕ್ಲಿ ಅನ್ನೋದಕ್ಕೋಸ್ಕರ ತಾನೇ ಈ ಹುಡುಗಿ ಸುಳ್ಳು ಹೇಳಿರೋದು, ಅದನ್ನ ಕ್ಷಮಿಸಿ ಈ ಹುಡುಗಿನ ಒಪ್ಕೊಳ್ಳಪ್ಪ ಅಂತ ಹೇಳಿ ಆಫೀಸರ್ಗಳು ಹೇಳ್ತಾರೆ. ಇಲ್ಲ ಸರ್ ಆಗೋದಿಲ್ಲ, ಇವಳಿಂದ ನನ್ನ ನೆಮ್ಮದಿ ಹಾಳಾಗೋಯ್ತು, ನನ್ನ ಫ್ಯಾಮಿಲಿಲಿ ಜಾಸ್ತಿ ಓದಿರೋಣ ನಾನು ಸರ್, ನನಗೆ ಅಂತ ಸೊಸೈಟಿಲಿ ಒಳ್ಳೆ ರೆಪ್ಯುಟೇಷನ್ ಇದೆ, ನಾನೊಬ್ಬ ಬಿಸ್ನೆಸ್ ಮ್ಯಾನು, ಒಂದು ಶೋರೂಮ್ನ ನಡೆಸ್ತಾ ಇದ್ದೀನಿ, ಆದರೆ ಇವತ್ತು ಎಲ್ಲರೂ ನನ್ನ ನೋಡಿ ನಗೋ ಥರ ಇವಳು ಮಾಡಿಬಿಟ್ಲು, ಇವಳಿಂದಾಗಿ ನನ್ನ ಮನೆಯಲ್ಲೂ ಕೂಡ ಪ್ರಾಬ್ಲಮ್ ಶುರುವಾಗಿದೆ, ಇವಳ ಜೊತೆ ನನ್ನಿಂದ ಬದುಕೋದಕ್ಕಾಗೋದಿಲ್ಲ, ದಯವಿಟ್ಟು ನನಗೆ ಡೈವರ್ಸ್ ಕೊಡಿಸಿ ಅಂತ ಹೇಳಿ ಮನೋಜ ಕೇಳ್ಕೊತಿರ್ತಾನೆ. ಆಗ ಸರ್ ಸೊಸೈಟಿಲಿ ಇವ್ರಿಗೆ ಒಳ್ಳೆ ಹೆಸರಿದೆ, ರೆಪ್ಯುಟೇಷನ್ ಇದೆ ಅಂತ ಹೇಳ್ತಿದ್ದಾರೆ, ಇವರು ಬಿಸ್ನೆಸ್ ಮ್ಯಾನ್ ಅಂತ ಬೇರೆ ಹೇಳ್ಕೊತಿದ್ದಾರೆ, ಆದರೆ ಇವತ್ತು ಇವ್ರು ಇಂಥ ಪರಿಸ್ಥಿತಿಲಿ ಇರೋದಕ್ಕೆ ಕಾರಣನೇ ನಾನೇ ಸರ್, ಯಾಕಂದ್ರೆ ನನ್ನ ಮದುವೆ ಆಗ್ಬೇಕಾದ್ರೆ ಇವ್ರಿಗೆ ಯಾವ ಕೆಲಸನೂ ಇರಲಿಲ್ಲ, ಮನೇಲಿ ಇವ್ರನ್ನ ಬಾಯಿಗೆ ಬಂದಂಗೆ ಬೈಯೋರು, ಎಷ್ಟೇ ಓದಿದ್ರು ಯಾವ ಕೆಲಸನೂ ಅವ್ರು ಮಾಡ್ತಾ ಇರಲಿಲ್ಲ, ಯಾವುದೇ
ಯಾವುದೇ ಕೆಲ್ಸಕ್ಕೆ ಹೋದ್ರು ಕೂಡ ಅದನ್ನ ಬಿಟ್ಟು ಬರ್ತಾ ಇದ್ರು. ಆಗ ನಾನೇ ಇವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಇವಾಗ ಅವ್ರು ಇಟ್ಕೊಂಡಿದ್ದಾರಲ್ಲ ಶೋರೂಮು, ಅದನ್ನ ಮಾಡ್ಕೊಟ್ಟಿದ್ದೆ ನಾನು ಸರ್ ಅಂತ ಹೇಳಿ ರೋಹಿಣಿ ಹೇಳ್ತಿರೋವಾಗ, ಸಾಕ್ ಮುಚ್ಚ ಬಾಯ್ನ, ಓ ಲೊಟ್ಟೆ ಬಂದ್ಬಿಡು, ಅದೇ ನಿನ್ ದುಡ್ಡಲ್ಲಿ ಮಾಡಿದ್ದಲ್ಲ, ನಿಮ್ಮ ಅಪ್ಪನ ದುಡ್ಡಲ್ಲಿ ಹಾಕೊಟ್ಟೇನೆ, ಅದು ನಮ್ಮಪ್ಪನ ದುಡ್ಡು ಮೇಡಮ್, ಇವಳು ಹೇಳೋದೆಲ್ಲ ನಂಬೇಡಿ, ಇವಳಿಗೆ ಮಗು ಇದೆ, ಅದನ್ನ ಮುಚ್ಚಿಟ್ಟು ಅವನ್ನ ನಮ್ಮನೆ ಕರ್ಕೊಂಡು ಬಂದು ತುಂಬಾನೇ ಡ್ರಾಮಾ ಮಾಡಿದಾಳು ಇವಳು ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಮೇಡಮ್, ಇವ್ರಿಗೂ ನನ್ನ ಮಗನಿಗೂ ಒಂದು ಒಳ್ಳೆ ಬಾಂಡಿಂಗ್ ಬರಲಿ ಅಂತ ನಾನು ಆ ರೀತಿ ಎಲ್ಲ ಮಾಡಿದೆ. ನನ್ನ ಮಗ ಇವ್ರನ್ನೇ ಅಪ್ಪ ಅಂತ ಕರೆಯೋದು, ಅವನು ಡ್ಯಾಡಿ ಅಂತ ಕರಿಬೇಕಾದ್ರೆ ಇವರು ಕೂಡ ಖುಷಿ ಪಟ್ಟಿದ್ದಾರೆ ಮೇಡಮ್ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಯಾಕೆ ಹೇಳ್ಬಿಡು, ನಾನು ಯಾವತ್ತೇ ಒಪ್ಕೊಂಡಿದ್ದೀನಿ ಅವನ್ನ, ಯಾವತ್ತು ಖುಷಿ ಪಟ್ಟಿದ್ದೀನಿ ಹೇಳು, ನೀನ್ ತಾನೇ ದೆವ್ವ ಅದು ಇದು ಅಂತ ನನ್ನ ಯಾಮರ್ಸಿ ಸುಳ್ಳೆಲ್ಲ ಹೇಳ್ಸಿದ್ದು ಅಂತ ಹೇಳಿ, ಮೇಡಮ್ ಇವಳು ಹೇಳೋದಲ್ಲ ಬರೀ ಸುಳ್ಳು 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 ಅಂತ ಹೇಳಿ ಮನೋಜ ಕಿರ್ಚಾಡ್ತಿರ್ತಾನೆ. ಆಗ ನೋಡಿ ಇಬ್ರು ಈ ರೀತಿ ಮಾತಾಡ್ತಿದ್ರೆ ಹೇಗೆ, ಇಬ್ರು ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ ಆಫೀಸರ್ಗಳು ಹೇಳ್ತಿರುವಾಗ, ಇಲ್ಲ ಸರ್ ನನಗೆ ಡೈವರ್ಸ್ ಬೇಕೇ ಬೇಕು, ಇದೇ ನನ್ನ ಕೊನೆ ನಿರ್ಧಾರ ಅಂತ ಹೇಳಿ ಮನೋಜ ಹೇಳ್ತಾನೆ. ಯಾಕಪ್ಪ ಇಷ್ಟರ ಮಟ್ಟಿಗೆ ಆ ಹುಡುಗಿನ ನೀನು ದ್ವೇಷಿಸ್ತಾ ಇದೆಯಾ ಅಂತ ಹೇಳಿ ಆ ಮೇಡಮ್ ಕೇಳ್ತಿರುವಾಗ, ಮೇಡಮ್ ಯಾಕಂದ್ರೆ ಅವಳು ಪೂರ್ತಿಯಾಗಿರೋದೇ ಸುಳ್ಳಲ್ಲಿ, ತುಂಬಾ ಆಕ್ಟಿಂಗ್ ಮಾಡ್ತಾಳೆ ಇವಳು ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ನೋಡಿ ನೀವು ಆದಷ್ಟು ತೀರ್ಮಾನ ತಗೊಂಡ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ ಆಫೀಸರ್ಗಳು ಹೇಳ್ತಿರುವಾಗ, ಪ್ಲೀಸ್ ಮನೋಜ್ ಈಗಲೂ ಹೇಳ್ತಾ ಇದ್ದೀನಿ, ನಾವಿಬ್ರು ಸಪ್ರೇಟ್ ಆಗಿ ಹೋಗೋಣ, ನಾವು ಖುಷಿಯಾಗಿರ್ಬೋದು ಅಂತ ಹೇಳಿ ರೋಹಿಣಿ ಕೇಳ್ಕೊತಿರೋವಾಗ, ನಿನ್ನಂತ ಅವಳ ಹತ್ರ ಯಾವನಾದ್ರೂ ಜೀವನ ಮಾಡೋಕ್ಕಾಗುತ್ತೇನೆ ಅಂತ ಹೇಳಿ ಮನೋಜ ಬೈತಾನೆ. ಆಗ ಸಾಕ್ ನಿಲ್ಸಪ್ಪ, ಇದೇ ರೀತಿ ಮಾತಾಡ್ತಿದ್ರೆ ಹೇಗೆ, ನಿಮ್ಮನ್ನ ನೋಡಿ ನಮಗೆ ಸಾಕಾಗೋಯ್ತು, ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಆಫೀಸರ್ಗಳು ಹೇಳ್ತಿರೋವಾಗ, ನೋಡಿ ಇವಳೇ ಸುಳ್ಳು ಹೇಳ್ತಾ ಇರೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಕೇಸ್ನ ನೋಡಿರ್ತೀರಾ ನೀವು, ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿಮ್ಗೆ ಅರ್ಥ ಆಗ್ತಿಲ್ವಾ, ದಯವಿಟ್ಟು ನನಗೆ ಡೈವರ್ಸ್ ಕೊಡಿಸಿ ಅಂತ ಹೇಳಿ ಮನೋಜ ಕೈ ಮುಗ್ದು ಕೇಳ್ಕೊತಾನೆ. ಆದರೆ ರೋಹಿಣಿ ಮಾತ್ರ ಹಠ ಮಾಡಿ, ನನಗೆ ಡೈವರ್ಸ್ ಬೇಡ, ನಾನು ಮನೋಜನ್ ಜೊತೆನೇ ಜೀವನ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಕೈ ಮುಗ್ದು ಕೇಳ್ಕೊತಿರ್ತಾಳೆ. ನಂತರ ಇಬ್ರು ಹೀಗೆ ಮಾತಾಡ್ತಿರೋದನ್ನ ನೋಡಿ ಆ ಆಫೀಸರ್ಗಳಿಗೆ ಸಾಕಾಗೋಗ್ಬಿಡುತ್ತೆ. ನೋಡಿ ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ, ನಿಮ್ಮಿಬ್ಬರನ್ನ ಒಂದ್ ಮಾಡೋದಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ, ಅದಕ್ಕೆ ಏನೇ ಇದ್ರು ನಮ್ಮ ರಿಪೋರ್ಟ್ನ ನಾವು ಕೋರ್ಟ್ ಕೊಡ್ತೀವಿ, ನೀವೇನು ಹೇಳಬೇಕೋ ಅಲ್ಲೇ ಹೋಗಿ ಹೇಳ್ಕೊ ಹೋಗಿ, ನಿಮ್ಮ ಫೈನಲ್ ಜಡ್ಜ್ಮೆಂಟ್ ಏನಿದ್ರು ಕೋರ್ಟಲ್ಲೇ, ನೀವೇನೇ ಇದ್ರು ಜಡ್ಜ್ ಹತ್ರನೇ ಹೋಗಿ ಅಂತ ಹೇಳಿ ಕೌನ್ಸಿಲಿಂಗ್ ಅಲ್ಲಿ ಹೇಳ್ಬಿಡ್ತಾರೆ. ಆಗ ಮನೋಜ ಇದನ್ನೆಲ್ಲ ನೆನ್ಸ್ಕೊಂಡು ಯೋಚನೆ ಮಾಡ್ತಿರುವಾಗ ರೋಹಿಣಿ ಮಾತ್ರ ಓರೆಗಣ್ಣಲ್ಲಿ ಮನೋಜನ್ನೇ ನೋಡ್ತಾ ಇರ್ತಾಳೆ. ಆಗ ಆಚೆ ಕಡೆ ಶಾಂತಿ, ಸೂರ್ಯ ಮತ್ತೆ ಮೀನಾ ಎಲ್ರೂ ಕಾಯ್ತಾ ಏನಾಯ್ತು ಎತ್ತ ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾರೆ. ಆಗ ಸಕ್ರೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ಯಾ, ಸುಮ್ಮನೆ ಇರು ಏನು ಆಗಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಏನೋ ಮಾಡಿ ಅವನು ಒಳಗಡೆ ಹೋಗಿ ಇಷ್ಟೊತ್ತಾಯ್ತು, ಏನು ಎತ್ತ ಅಂತ ಏನು ಗೊತ್ತಾಗ್ತಾನೆ ಇಲ್ಲ, ಆ ಚಿನಕ್ನೂರ್ ಚಿಂತಾಮಣಿ ನನ್ನ ಮಗನ ವಿರುದ್ಧ ಏನೇನು ಹೇಳಿದಾಳೋ ಏನೋ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಶಾಂತಿ ಒದ್ದಾಡ್ತಿರ್ತಾಳೆ. ಆಗ ಅತ್ತೆ, ಆ ರೋಹಿಣಿ ಖಂಡಿತವಾಗ್ಲೂ ಒಳಗಡೆ ಆಕ್ಟಿಂಗ್ ಮಾಡಿರ್ತಾಳೆ ಅಂತ ಹೇಳಿ ಮೀನಾ ಹೇಳಿದಾಗ, ಹೌದು ಮೀನಮ್ಮ, ನಮ್ಮ ಹತ್ರನೇ 2 ವರ್ಷದಿಂದ ಆಕ್ಟಿಂಗ್ ಮಾಡ್ಕೊಂಡು ನಮ್ಮನ್ನೇ ಯಾಮರ್ಸ್ಬಿಟ್ಲು, ಇಲ್ಲಿ ಒಳಗಡೆ ಇನ್ನೇನು ನಾಟಕ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಂತ ಸೂರ್ಯನು ಹೇಳ್ತಿರ್ತಾನೆ. ರೀ ಒಂದ್ ವೇಳೆ ಒಳಗಡೆ ಅವ್ರು ಮಾತಾಡಿ ಇವ್ರಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ರೆ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ತಿರುವಾಗ, ಏನೇ ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಅದು ಹಾಗಲ್ಲ ಅತ್ತೆ, ದೂರ ದೂರ ಇರೋರ್ನ ಒಂದ್ ಮಾಡೋದಕ್ಕೆ ಈ ರೀತಿ ಕೌನ್ಸಿಲಿಂಗ್ ಎಲ್ಲ ಕಳ್ಸೋದು ಅಂತ ಹೇಳಿ ಮೀನಾ ಹೇಳಿದಾಗ, ಹೌದು ಮೀನಮ್ಮ, ಇಲ್ಲ ಅಂದಿದ್ರೆ ಕೋರ್ಟಲ್ಲೇ ತೀರ್ಪು ಹೇಳ್ತಿದ್ರು ತಾನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಹಾಗಲ್ಲ ಆಗೋದಿಲ್ಲ ಕಣೋ, ಆ ಥರ ಎಲ್ಲ ಅವಳ ಜೊತೆ ನನ್ನ ಮಗ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಯಾರು ಆ ಪೆಂಗ್ಯನಾ, ಸುಮ್ಮನೆ ಇರು ಸಕ್ರೆ, ಅವ್ನು ಯಾವಾಗ ಹೆಂಗೆ ಬದಲಾಗ್ತಾನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಆಲ್ರೆಡಿ ಆ ಪೌಡರ್ ಕೋರ್ಟಲ್ಲೇ ಅವನ್ನ ಯಾಮರ್ಸ್ಬಿಟ್ಲು, ಇಲ್ಲಿ ಇನ್ನೇನು ಅವತಾರ ಆಡಿದಾಳೋ ಏನೋ ಯಾರಿಗೆ ಗೊತ್ತು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಏನು ಮಾಡೋದು ಅಂತ ಶಾಂತಿ ಯೋಚನೆ ಮಾಡ್ತಿರೋವಾಗ ಸಪ್ಪೆ ಮುಖ ಹಾಕೊಂಡು ಮನೋಜ ಆಚೆಗೆ ಬರ್ತಾನೆ. ಅವನ್ನ ನೋಡಿದ ತಕ್ಷಣ 3 ಜನನು ಅವನ ಹತ್ರ ಓಡೋಗ್ತಾರೆ. ನಂತರ ಏನಾಯ್ತು ಎತ್ತ ಅಂತ ವಿಚಾರಿಸ್ತಿರುವಾಗ ಅಲ್ಲಿ ನಡೆದಿದ್ದ ವಿಷಯನೆಲ್ಲ ಮನೋಜ ಅವ್ರ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಅಮ್ಮ, ಅವಳು ಆಡಿದ ಆಟಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಅವರೇ ಕನ್ಫ್ಯೂಸ್ ಆಗ್ಬಿಟ್ರಮ್ಮ, ನಾವು ರಿಪೋರ್ಟ್ ಕೊಡ್ತೀವಿ, ನೀವು ಕೋರ್ಟಲ್ಲೇ ಹೋಗಿ ಇದನ್ನೆಲ್ಲ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ತೀರ್ಪು ಕೊಟ್ಬಿಟ್ರು ಅಂತ ಹೇಳಿ ಮನೋಜ ಹೇಳ್ತಿದ್ದಂಗೆನೆ, ಹಿಂಗಾಗೋಯ್ತಲ್ಲ ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ರೋಹಿಣಿ ನಗ್ತಾ ಅವ್ರ ಮುಂದೆ ಬಂದಾಗ ಶಾಂತಿಗೆ ಅವಳನ್ನ ನೋಡ್ತಿದ್ದಂಗೆನೆ ಕೋಪ ಜಾಸ್ತಿ ಆಗುತ್ತೆ. ಆಗ ಮೀನಾ ಅವಳ ಹತ್ರ ಹೋಗಿ, ನೀನ್ ಈ ತರ ವೇಷದಲ್ಲಿ ಬಂದಾಗ್ಲೇ ಅನ್ಕೊಂಡೆ ಕಣೆ, ನೀನೇನಾದ್ರೂ ಒಂದು ಆಕ್ಟಿಂಗ್ ಮಾಡ್ತೀಯಾ ಅಂತ ಹೇಳಿ ಮೀನಾ ಹೇಳ್ತಿರುವಾಗ, ನನ್ನನ್ನ ನನ್ನ ಗಂಡನಿಂದ ದೂರ ಮಾಡೋದಕ್ಕೆ ನೀನ್ ಯಾಕೆ ಇಷ್ಟೊಂದು ಆತರ ಪಟ್ಕೊಂಡು ಕಾಯ್ತಾ ಇದೀಯಾ, ನೀನ್ ಮಾತ್ರ ನಿನ್ ಗಂಡನ ಜೊತೆ ಬಾಳ್ಬೇಕು, ನಾನ್ ಮಾತ್ರ ಒಂಟಿಯಾಗಿ ಗಂಡನಿಂದ ದೂರ ಇರ್ಬೇಕಂತ ಹೇಳಿ ರೋಹಿಣಿ ಕೇಳಿದಾಗ, ನೋಡೆ ಜಾಸ್ತಿ ಮಾತಾಡ್ಬೇಡ, ನಾನೇನು ನಿನ್ ತರ ಗಂಡನ್ಗೆ ಸುಳ್ಳು ಹೇಳಿ ಮೋಸ ಮಾಡಿಲ್ಲ ಅಂತ ಹೇಳಿ ಮೀನಾ ಹೇಳಿದಾಗ, ಗಂಡನ ಹತ್ರ ನಿಯತ್ತಿಂದ ಇರೋದು ಇವಳಿಗೆ ಗೊತ್ತೇ ಇಲ್ವಲ್ಲ, ಇವಳಿಗೆ ಅದೆಲ್ಲ ಅರ್ಥನೂ ಆಗೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ರೋಹಿಣಿ ಇವ್ರ ಮುಖ ನೋಡಿ ನಕ್ಕೊಂಡು ಹೋಗ್ತಿರುವಾಗ ಶಾಂತಿ ಕೋಪ ಮಾಡ್ಕೊಂಡು ನಿಂತ್ಕೊಳ್ಳೆ ಅಲ್ಲಿ ಅಂತ ರೇಗಾಡ್ತಾಳೆ. ಆಗ ರೋಹಿಣಿ ಹಿಂದೆ ತಿರುಗಿ ನೋಡಿದಾಗ ಶಾಂತಿ ಅವಳ ಹತ್ರ ಹೋಗಿ, ಯಾಕೆ ಒಳ್ಳೆ ಬೆನ್ನಿಗೆ ಹತ್ತಿದ್ ಬೇತಾಳ ತರ ನಮ್ಮ ಬೆನ್ನಿಂದೇನೆ ಬಿದ್ದು ಸಾಯ್ತಾ ಇದೆಯಾ, ನನ್ನ ಮಗನೇ ನಿನ್ನ ಬೇಡ ಅಂತ ಅಂದಮೇಲೆ ನಿಂದೇನೆ ಎಂತ ಜನ್ಮನೇ ನಿಂದು, ಮರ್ಯಾದೆಗೆ ನನ್ನ ಮಗನ ಬಿಟ್ಟು ತೊಲಗಿ ಅಂತ ಹೇಳಿ ಶಾಂತಿ ರೋಹಿಣಿಗೆ ಬೈತಿರುವಾಗ, ಅಯ್ಯೋ ಅತ್ತೆ, ಹಂಗೆಲ್ಲ ಬಿಟ್ಟೋಗೋದಕ್ಕೆ ಆಗೋದಿಲ್ಲ ಅತ್ತೆ, ನಾನು ಮನೋಜ್ ಜೊತೆ ಬಾಳ್ಲೇಬೇಕು, ಯಾಕಂದ್ರೆ ನಾನು ಮನೋಜ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ನೀನ್ ಮಾಡಿರೋ ಕೆಲಸಕ್ಕೆ ಲವ್ ಅಂತ ಹೇಳ್ತಾರೇನೆ, ಹಂಗೆ ತೆಗೆದು ಬಾರಿಸ್ತೆ ಅಂದ್ರೆ ಮುಖ ಎಲ್ಲ ಅಪ್ಪಚ್ಚಿ ಆಗ್ಬಿಡ್ಬೇಕು ಅಂತ ಹೇಳಿ ಶಾಂತಿ ಬೈತಿರುವಾಗ ಅತ್ತೆ ಅಂತ ಮೀನಾ ಶಾಂತಿನ ತಡೆದು ನಿಲ್ಲಿಸ್ತಾಳೆ. ಆಗ ಅತ್ತೆ, ನೀವೇನೇ ಮಾಡಿದ್ರು ನನ್ನ ಮನೋಜನ್ನ ಬಿಟ್ಟೋಗೋದಿಲ್ಲ, ಡೈವರ್ಸ್ ಅಂತೂ ಕೊಡೋದೇ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಿರುವಾಗ, ಏನೇ ದುರಾಂಕಾರದಲ್ಲಿ ಮಾತಾಡ್ತಾ ಇದ್ಯಾ ನಿನಗೆ ಅಂತ ಹೇಳಿ ಶಾಂತಿ ರೋಹಿಣಿ ಮುಡಿಯೋದಕ್ಕೆ ಅಂತ ಕೈ ಎತ್ತಾಗ, ಹೊಡಿರಿ ಅತ್ತೆ ಹೊಡಿರಿ, ನೀವು ನನ್ನ ಹೊಡೆದು ಸಾಯಿಸಿದ್ರು ಅಷ್ಟೇನೆ, ನಾನಂತೂ ಮನೋಜನ್ ಬಿಡೋದಿಲ್ಲ
ಮಾಡೋದಿಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಆಗ ಇರೇ ನಿನ್ಗಿದೆ ಹಬ್ಬ ಅಂತ ಹೇಳಿ ಶಾಂತಿ ತನ್ನ ಚಪ್ಪಲಿನ ಬಿಚ್ಕೊಳ್ಳೋದಕ್ಕೆ ಅಂತ ಹೋದಾಗ ಸಕ್ಕರೆ ನಿಂತ್ಕೋ ಸಕ್ಕರೆ ಅಲ್ಲಿ ಅಂತ ಹೇಳಿ ಸೂರ್ಯ ಶಾಂತಿನ ತಡಿತಾನೆ. ನಂತರ ಸಕ್ಕರೆ ನಾವೆಲ್ಲಿದ್ದೀವಿ ಅಂತ ನಿನ್ಗೆ ನೆನಪಿದ್ಯಾ? ಕೋರ್ಟ್ ಬಾಗ್ಲಲ್ಲಿದ್ದೀವಿ, ನೀನೇನಾದ್ರೂ ಅವಳಿಗೆ ಹೊಡೆದೆ ಅಂತ ಇಟ್ಕೋ, ಮತ್ತೆ ಇದು ಡಬಲ್ ಕೇಸ್ ಆಗುತ್ತೆ ಅಂತ ಹೇಳಿ ಸೂರ್ಯ ಶಾಂತಿಗೆ ಎದುರಿಸ್ತಾನೆ. ಹೌದು ಅತ್ತೆ, ಇವಳನ್ನ ನೀವೇನಾದ್ರೂ ಹೊಡೆದ್ರಿ ಅಂತ ಇಟ್ಕೊಳ್ಳಿ, ಇವಳು ಅದನ್ನೇ ದೊಡ್ಡದಾಗಿ ಇಟ್ಕೊಂಡು ಅವಳು ಪರವಾಗಿ ಯೂಸ್ ಮಾಡ್ಕೋತಾಳೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಅತ್ತೆ ನೀವೇನೇ ಮಾಡಿದ್ರು ನಾನಂತೂ ಮನೋಜನ ಬಿಟ್ಟು ಹೋಗೋದಿಲ್ಲ, ಡೈವರ್ಸು ಕೊಡೋದೇ ಇಲ್ಲ, ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾನಂತೂ ಮನೋಜನ ಬಿಡೋದೇ ಇಲ್ಲ ಅಂತ ಹೇಳ್ತಾ ಸ್ಮೈಲ್ ಮಾಡ್ತಾ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಆಗ ಏನ್ ಹಿಂಗಾಗೋಯ್ತಲ್ಲ, ಈ ಪೀಡೆಯಿಂದ ನಾನು ಹೆಂಗ್ ನನ್ನ ಮಗನ ಬಿಡಿಸ್ಕೊಳ್ಳಿ ಅಂತ ಹೇಳಿ ಶಾಂತಿ ಮನಸ್ಸಲ್ಲೇ ಅನ್ಕೊಂಡು ಕಣ್ಣೀರಾಗ್ತಾ ತುಂಬಾನೇ ಓದಾಡ್ತಿರ್ತಾಳೆ. ಇದನ್ನ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಗಮನಿಸಿ ಅವರು ಕೂಡ ಬೇಜಾರು ಮಾಡ್ಕೋತಾರೆ. ಈ ಕಡೆ ಮನೆಗೆ ಬಂದಾದ್ಮೇಲೆ ರಂಗನಾಥ್ ಅವ್ರ ಹತ್ರ ನಡೆದಿದ್ದ ವಿಷಯನೆಲ್ಲ ಹೇಳಿದಾಗ ರಂಗನಾಥ್ ಅವ್ರು ಕೂಡ ಬೇಜಾರಾಗುತ್ತೆ. ಆ ಹುಡುಗಿ ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ರಂಗನಾಥ್ ಅವರು ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ಮೀನಾ ಊಟ ಕೊಟ್ಲು ಅಂತ ಹೇಳಿ ಸೂರ್ಯ ಊಟ ತಗೊಂಡು ಮನೆಗೆ ಬರ್ತಾನೆ. ನಂತರ ಎಲ್ಲರೂ ಊಟ ಮಾಡೋದಕ್ಕೆ ಬನ್ನಿ ಅಂತ ಹೇಳ್ತಿರುವಾಗ ನಾನು ಬರೋದಿಲ್ಲ, ಅವಳ ಕೈಯಲ್ಲಿ ಮಾಡಿರೋ ಊಟ ಕೂಡ ನಾನು ತಿನ್ನೋದಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ನೋಡೆ ಶಾಂತಿ, ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅಂತ ಅನಿಸ್ತಾ ಇದೆಯೇನೆ, ಬುದ್ಧಿ ಇಲ್ವೇನೆ ನಿನ್ಗೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರುವಾಗ ನೋಡಿ ಮನೋಜನಿಗೆ ಮದ್ವೆ ಆಗೋವರೆಗೂ ನಾನು ಅವಳ ಕೈಯಲ್ಲಿ ಊಟ ಮಾಡೋದಿಲ್ಲ, ಅವಳಿ ಮನೆಗೆ ಬರ್ಲೂಬಾರ್ದು ಅಂತ ಹೇಳಿ ಶಾಂತಿ ಹಠ ಮಾಡ್ತಾಳೆ. ಆಗ ರಂಗನಾಥ್ ಅವ್ರು ಶಾಂತಿಗೆ ಬೈದು ಮೀನಾ ಇಲ್ದೆ ಈ ಮನೆ ತರನೇ ಅನಿಸ್ತಾ ಇಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಇನ್ನೇನು ಕಾರ್ ತರ ಅನಿಸ್ತಾ ಇದೆಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಹಾ, ಈ ಪರಿಸ್ಥಿತಿ ನೋಡಿದ್ರೆ ಮುಂದೆ ಆದ್ರೂ ಆಗ್ಬೋದು ಅಂತ ಅನಿಸ್ತಾ ಇದೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅಪ್ಪಯ್ಯ, ಮೀನಾ ಮತ್ತೆ ಮನೆಗೆ ವಾಪಸ್ ಬರೋದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಅದನ್ನ ಮಾಡಿ ಮೀನನ್ನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬರ್ಬೋದಲ್ವಾ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ಕಣೆ ಶಾಂತಿ, ಸೂರ್ಯ ಹೇಳ್ದಂಗೆ ಏನಾದ್ರೂ ಪರಿಹಾರ ಇದ್ರೆ ಮಾಡೋಣ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಅವಳು ಇಲ್ಲಿ ಬರ್ದೇ ಇದ್ರೆ ಸಾಕು, ಅದೇ ದೊಡ್ಡ ಪರಿಹಾರ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಅಪ್ಪಯ್ಯ, ಏನಾದ್ರೂ ಪರಿಹಾರ ಇದ್ರೆ ಸಕ್ರಮ್ನವ್ರಿಗೆ ನಾಳೆ ಕೇಳೋದಕ್ಕೆ ಹೇಳು, ಹೆಂಗಿದ್ರು ನಾಳೆ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ ಏನು ದೇವಸ್ಥಾನಕ್ಕ ಯಾಕೆ ಅಂತ ರವಿ ಕೇಳ್ತಾನೆ. ಇನ್ನೆಂತಕ್ಕೆ, ನಾನು ಹೊಸದ್ ವ್ಯಾನ್ ತಗೊಂಡಿದ್ದೀನಲ್ಲ ಅದಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ. ಆಗ ರವಿ ಹೋಗಿ ಸೂರ್ಯನ್ಗೆ ಕಂಗ್ರಾಚುಲೇಷನ್ ಹೇಳ್ತಿರುವಾಗ ಅಯ್ಯೋ ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡು, ಅದಕ್ಕೆ ಯಾಕೋ ಪೂಜೆ ಇಲ್ಲ ಅಂತ ಹೇಳಿ ಮನೋಜ ಕಿಂಡಲ್ ಮಾಡ್ತಾ ಹಾಗೆ ನಾನು ಪೂಜೆಗೆ ಬರೋದಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಏನೋ 100 ಗಾಡಿ ತಗೊಂಡು ಟ್ರಾವೆಲ್ಸ್ ಓಡಿಸೋತಾರ, ಇದಕ್ಕೆ ಪೂಜೆ ಬೇರೆ ಅಂತ ಹೇಳಿ ಶಾಂತಿ ಹೀಯಾಳ್ಸ್ ಮಾತಾಡ್ತಿರುವಾಗ ನೋಡೆ ಅವನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ ಅಂತ ಅವನಿಗೆ ನಿನ್ನ ರೀತಿ ಮಾತಾಡೋದು ಸರಿ ಇಲ್ಲ ಕಣೆ, ಅವನು ಎಷ್ಟಾದ್ರೂ ನಿನ್ನ ಮಗನೇ ತಾನೇ, ತಾಯಿಯಾಗಿ ಮೊದಲು ಅವನಿಗೆ ಹಾರೈಸೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಸರಿ ನಾಳೆ ನೀನು ಹೇಗಿದ್ರು ದೇವಸ್ಥಾನಕ್ಕೆ ಬಂದೇ ಬರ್ತೀಯಾ, ಇವಾಗ ಮೊದಲು ಊಟ ಮಾಡು ಬಾ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ನನಗೆ ಬೇಡ, ನಾನು ಬರೋದಿಲ್ಲ ಅಂತ ಹೇಳಿ ಶಾಂತಿ ಹಠ ಮಾಡ್ತಿರೋವಾಗ ನಿನ್ನಿಷ್ಟ, ಬರೋದು ಬಿಡೋದು ನಿನಗೆ ಸೇರಿದ್ದು ಅಂತ ಹೇಳಿ ರಂಗನಾಥ್ ಅವರು ಊಟಕ್ಕೆ ಅಂತ ಹೋಗ್ತಾರೆ. ಆಗ ಸೂರ್ಯ, ರವಿ ಮತ್ತೆ ರಂಗನಾಥ್ ಅವರು 3 ಜನನು ಕೂತ್ಕೊಂಡು ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಖುಷಿಯಿಂದ ತಿಂತಿರೋವಾಗ ಮನೋಜ ಅದನ್ನ ನೋಡಿ ತಡ್ಕೊಳ್ಳೋದಕ್ಕಾಗದೆ ಎದ್ನೋ ಬಿದ್ನೋ ಅಂತ ಅವನು ಕೂಡ ಓಡಾಗಿ ಊಟಕ್ಕೆ ಕೂತ್ಕೋತಾನೆ. ಅದನ್ನ ನೋಡಿ ಶಾಂತಿ ಕೋಪ ಮಾಡ್ಕೋತಿರ್ತಾಳೆ. ನಂತರ ಅವ್ರು ತಿನ್ನೋದನ್ನ ನೋಡಿ ಶಾಂತಿ ಬಾಯಲ್ಲಿ ಕೂಡ ನೀರು ಸುರಿಸ್ತಾ ಹೋಗೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಇವ್ರನ್ನೇ ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.